ಜೈ ಶ್ರೀಕೃಷ್ಣ. ಶ್ರೀ ಗುರುಭ್ಯೋ ನಮಃ. ನಾನು ಶಿವಂ ಗುರೂಜಿಯವರ ಶಿಷ್ಯ, ನಿಮ್ಮ ವಿಶ್ವಾಸಿತ ಮಾರ್ಗದರ್ಶಕ ಕೆ ಶರ್ಮಾ. ಈ ದಿನ ನಾವು ಜ್ಯೋತಿಷ್ಯದಲ್ಲಿ ನಾವು ಜಾತಕ ವಿಶ್ಲೇಷಣೆಯನ್ನು ಮಾಡಬೇಕಾಗಿದ್ದರೆ ಪ್ರಮುಖವಾಗಿ ಅದರಲ್ಲೂ ನಾಡಿ ಜ್ಯೋತಿಷ್ಯದಲ್ಲಿ ನಾವು ಗ್ರಹಗಳ ಉಚ್ಚ ಹಾಗೂ ನೀಚ ಸ್ಥಾನಗಳನ್ನು, ಉಚ್ಚಾಭಿಲಾಷಿ ನೀಚಾಭಿಲಾಷಿಯನ್ನು ಬಹಳವಾಗಿ ಪರಿಗಣಿಸ್ತೀವಿ. ಈ ಗ್ರಹಗಳ ಉಚ್ಚ ಸ್ಥಾನನ ಹೇಗೆ ನೆನಪಿನಲ್ಲಿ ಇಟ್ಕೊಳ್ಳೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ. ಜ್ಯೋತಿಷ್ಯದಲ್ಲಿ ನಿಮಗೆ ಕುತೂಹಲ ಇದ್ದರೆ, ಆಸಕ್ತಿ ಇದ್ದರೆ, ಕಲಿತಾ ಇದ್ದರೆ ಹೇಗೆ ಇಂತಹ ಕ್ಲಿಷ್ಟವಾದ ವಿಷಯಗಳನ್ನು ನೆನಪಿನಲ್ಲಿ ಇಟ್ಕೋಬಹುದು ಅಂತ ಬಹಳ ಸುಲಭವಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಕಾಲಪುರುಷನ ಒಂದು ಕುಂಡಲಿನಲ್ಲಿ ಮೊಟ್ಟ ಮೊದಲನೆಯದಾಗಿ ಬರ್ತಕ್ಕಂಥದ್ದು ಮೇಷರಾಶಿ. ಹಾಗೆಯೇ ಗ್ರಹಗಳಲ್ಲಿ ನಾವು ಗ್ರಹಗಳ ರಾಜ ಹಾಗೂ ತಂದೆಗೆ ಕಾರಕ ಸೂರ್ಯಗ್ರಹರು. ಹಾಗಾಗಿ ಸೂರ್ಯಗ್ರಹರಿಗೆ ಮೊಟ್ಟ ಮೊದಲನೆಯ ರಾಶಿಯಾದಂತಹ ಮೇಷರಾಶಿ ಉಚ್ಚಸ್ಥಾನ ಆಗುತ್ತೆ. ಅದು ಗ್ರಹಗಳ ರಾಜ ಅಂತ ನಾವು ಅಂದ್ಕೊಂಡ್ವಿ. ಸೂರ್ಯಗ್ರಹರು ರಾಣಿ ಅಥವಾ ತಾಯಿಗೆ ಕಾರಕ ಯಾರು? ತಾಯಿಗೆ ಕಾರಕ ಚಂದ್ರಗ್ರಹರು. ಈಗ ನಾವು ಒಂದು ರಾಜ್ಯಸಭೆ, ಅದರಲ್ಲಿ ಎಲ್ಲರೂ ಕೂತಿದ್ದಾರೆ ಅಂದ್ಕೊಳ್ಳೋಣ, ನವಗ್ರಹಗಳು. ಅದರಲ್ಲಿ ಮುಖ್ಯವಾಗಿ ಈಗ ಸೂರ್ಯಗ್ರಹರು ಮೇಷರಾಶಿನಲ್ಲಿ. ಹಾಗಿದ್ರೆ ರಾಣಿ ಎಲ್ಲಿ ಕೂತಿರ್ತಾರೆ? ರಾಜನ ಪಕ್ಕದಲ್ಲೇ ಇರ್ತಾರೆ. ಹಾಗಾಗಿ ಮುಂದಿನ ರಾಶಿ, ಮೇಷರಾಶಿಯ ಮುಂದಿನ ರಾಶಿ ವೃಷಭ ರಾಶಿ. ಆ ವೃಷಭ ರಾಶಿ ತಾಯಿಗೆ ಕಾರಕನಾದಂತಹ ಚಂದ್ರಗ್ರಹರಿಗೆ ಉಚ್ಚಸ್ಥಾನ. ರಾಣಿ ಏನೋ ಕೂತ್ಕೊಂಡ್ರು, ರಾಣಿ ಪಕ್ಕದಲ್ಲಿ ಯಾರೂ ಕೂತ್ಕೊಳ್ಳೋ ಹಾಗಿಲ್ವಲ್ಲ. ಈಗ ತಂದೆ ತಾಯಿ ಆದಮೇಲೆ ಗುರುಗಳು. ಹಾಗಾಗಿ ದೇವಗುರುಗಳಂತಹ ಬೃಹಸ್ಪತಿ ಅಥವಾ ಗುರುಗ್ರಹರು ರಾಣಿಯ ಪಕ್ಕದಲ್ಲಿ ಒಂದು ಸ್ಥಾನವನ್ನು, ಒಂದು ರಾಶಿಯನ್ನು ಬಿಟ್ಟು, ಅಂದರೆ ಮಿಥುನ ರಾಶಿಗೆ ಯಾರು ಗುರುಗ್ರಹ ಇರಲ್ಲ, ಅವರು ಅದರ ಪಕ್ಕದಲ್ಲಿರ್ತಕ್ಕಂತಹ ಕಟಕ ರಾಶಿಗೆ ಗುರುಗ್ರಹರು ಉಚ್ಚರಾಗ. ಇನ್ನೊಬ್ಬ ಗುರು ಇದ್ದಾರೆ, ದೇವಗುರು ಆದಮೇಲೆ ಇನ್ನೊಬ್ಬರು ರಾಕ್ಷಸ ಗುರು ಯಾರು? ಶುಕ್ರಾಚಾರ್ಯರು. ಶುಕ್ರಾಚಾರ್ಯರಿಗೂ ಒಳ್ಳೆಯ ಸ್ಥಾನ ಕೊಡಬೇಕಲ್ವ. ಅವ್ರನ್ನ ರಾಜರ ಪಕ್ಕದಲ್ಲಿ ಅಂತಂದರೆ ಮೇಷರಾಶಿಯ ಪಕ್ಕದಲ್ಲಿರ್ತಕ್ಕಂತಹ ಮೀನರಾಶಿಗೆ ಅವರು ಉಚ್ಚಸ್ಥಾನ ವಹಿಸ್ತಾರೆ. ನೋಡಿ, ಈಗ ಅವರು 4 ಜನ ಕೂತ್ಕೊಂಡ್ರು. ಈಗ ದೇವಗುರುಗಳಿಂದ ಒಂದು ಸ್ಥಾನ ಬಿಟ್ಟು ಮಗಳಿಗೆ ಕಾರಕರಾಗಿರ್ತಕ್ಕಂತಹ, ಅಥವಾ ಮಗಳು ಅಂತ ನಾವು ಯಾವುದು ಹೇಳ್ತೀವಿ, ಹಾಗೆ ಬುಧಗ್ರಹರಿಗೆ ಉಚ್ಚಸ್ಥಾನ ಆಗುತ್ತೆ. ಅವರ ಪಕ್ಕದಲ್ಲಿ ಅಂದರೆ ಕನ್ಯಾರಾಶಿಗೆ ಬುಧಗ್ರಹರು ಉಚ್ಚರಾಗ್ತಾರೆ. ಕನ್ಯಾರಾಶಿಯ ಪಕ್ಕದಲ್ಲಿರ್ತಕ್ಕಂತಹ ತುಲಾರಾಶಿಗೆ ಶನಿಗ್ರಹರು, ಅವರು ಸೂರ್ಯಗ್ರಹರ 2ನೇ ಹೆಂಡತಿ ಮಗ, ರಾಜನ 2ನೇ ಹೆಂಡತಿ ಮಗ. ಆದ್ದರಿಂದ ಅವರಿಗೆ ಮಗನ ನಂತರದ ಸ್ಥಾನ. ಹಾಗಾಗಿ ಅವರು ತುಲಾರಾಶಿಗೆ ಅಧಿಪತಿಯಾಗ. ಈ ಕಡೆ ರಾಕ್ಷಸ ಗುರು ಇದ್ರಲ್ವಾ, ಈ ರಾಕ್ಷಸ ಗುರುನ ಕಂಟ್ರೋಲ್ ಮಾಡೋದಕ್ಕೆ ಈ ಕಡೆ ರಾಜ ಇದ್ದರೆ ಆ ಕಡೆಗೆ ಸೈನ್ಯಾಧಿಪತಿ. ಸೈನ್ಯಾಧಿಪತಿಗೆ ಕಾರಕ ಯಾರು? ಕುಜಗ್ರಹರು. ಹಾಗಾಗಿ ರಾಕ್ಷಸ ಗುರುವಿಂದ ಒಂದು ಸ್ಥಾನ, ಅಂದರೆ ಮೀನರಾಶಿಯಿಂದ ಒಂದು ಸ್ಥಾನ ಕುಂಭರಾಶಿ ಬಿಟ್ಟು ಮಕರ ರಾಶಿನಲ್ಲಿ ಕುಜಗ್ರಹರು ಉಚ್ಚರಾಗ್ತಾರೆ. ಹೀಗೆ ಒಂದು ರಾಜ್ಯಸಭೆಯಲ್ಲಿ ಮೇಷರಾಶಿಗೆ ರಾಜ ಸೂರ್ಯಗ್ರಹರು, ವೃಷಭ ರಾಶಿನಲ್ಲಿ ರಾಣಿ ಚಂದ್ರಗ್ರಹರು, ಮಿಥುನ ರಾಶಿ ಬಿಟ್ಟು ಕಟಕ ರಾಶಿನಲ್ಲಿ ದೇವಗುರು, ಮತ್ತು ಸಿಂಹರಾಶಿ ಬಿಟ್ಟು ಕನ್ಯಾ ರಾಶಿನಲ್ಲಿ ಬುಧಗ್ರಹರು, ಪಕ್ಕದಲ್ಲಿ ತುಲಾರಾಶಿಯಲ್ಲಿ ಶನಿಗ್ರಹರು, ಹಾಗೆಯೇ ಮಕರ ರಾಶಿನಲ್ಲಿ ಕುಜಗ್ರಹರು ಹಾಗೂ ಮೀನರಾಶಿನಲ್ಲಿ ಶುಕ್ರಗ್ರಹರು. ಹೀಗೆ ಎಲ್ಲರೂ ಉಚ್ಚಗ್ರಹರಾದರು. ಈ 7 ಜನ ಗ್ರಹರೇನೋ ಗೊತ್ತಿರೋರು, ಎಲ್ಲ ಒಳ್ಳೆಯವರು ಆಯಿತು, ಕೂತ್ಕೊಂಡಿದ್ದಾರೆ. ಇನ್ನು ಇಬ್ಬರಿದ್ದಾರೆ, ರಾಹು ಮತ್ತು ಕೇತು. ರಾಹುಗ್ರಹರು ಭ್ರಮೆಗೆ ಕಾರಕರಾಗ್ತಾರೆ. ಅವ್ರನ್ನ ಕೆಲವು ಸರ್ತಿ ನಾವು ಕಳ್ಳ ಅಂತೀವಿ. ಆ ಕಳ್ಳ ಏನು ಮಾಡ್ತಾರೆ, ರಾಣಿ ಪಕ್ಕದಲ್ಲಿ ರಾಣಿಗೆ ಮತ್ತು ದೇವಗುರುವೆ ಮಧ್ಯೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಚಂದ್ರ ಹಾಗೂ ದೇವಗುರು ಬೃಹಸ್ಪತಿ ಗುರುಗ್ರಹರ ಮಧ್ಯದಲ್ಲಿ, ಅಂದರೆ ಮಿಥುನ ರಾಶಿಗೆ ರಾಹುಗ್ರಹರು ಉಚ್ಚರಾಗ್ತಾರೆ. ರಾಹುಗ್ರಹರೇನು?
ಅವರು ತಲೆ, ಅವರು ಬಾಲ ಯಾರು? ಕೇತುಗ್ರಹರು. ಆಗ ಮಿಥುನ ರಾಶಿಗೆ ವಿರುದ್ಧ ದಿಕ್ಕಿನಲ್ಲಿ ಇರತಕ್ಕಂತಹ ಧನುರಾಶಿನಲ್ಲಿ ಕೇತುಗ್ರಹರು ಉಚ್ಚರಾಗ್ತಾರೆ. ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಕಥೆ, ಚೆನ್ನಾಗಿ ಜ್ಞಾಪಕ ಇಟ್ಕೋಬಹುದಲ್ವಾ? ಈ ಉಚ್ಚಾಭಿಲಾಷಿ ನೀಚಾಭಿಲಾಷಿ, ಈಗ ಉಚ್ಚರಾಗಿರೋರು ಮುಂದೆ ನೀಚದ ಕಡೆಗೆ ಹೋದಾಗ ಗ್ರಹರು ಅವರು ನೀಚಾಭಿಲಾಷಿ ಆಗ್ತಾರೆ. ಹಾಗೆ ನೀಚ ಸ್ಥಾನದಿಂದ ಉಚ್ಚದ ಕಡೆಗೆ ಬರ್ತಾ ಇದ್ದರೆ ಅವರು ಉಚ್ಚಾಭಿಲಾಷಿ ಆಗ್ತಾರೆ. ಜ್ಯೋತಿಷ್ಯದಲ್ಲಿ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಮೂಲವಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಉಚ್ಚಾಭಿಲಾಷಿ ಗ್ರಹಗಳು ಬಗ್ಗೆ ಜಾತಕರಿಗೆ ಜ್ಞಾನ ಇರುತ್ತೆ, ನೀಚಾಭಿಲಾಷಿ ಬಗ್ಗೆ ಅವರಿಗೆ ಜ್ಞಾನ ಇರಲ್ಲ, ಅಜ್ಞಾನ ಇರುತ್ತೆ. ಯಾಕೆ? ಉಚ್ಚಾಭಿಲಾಷಿ ಅಂತಂದರೆ ಅದು ನಮ್ಮ ಕಡೆಗೆ ಬರ್ತಾ ಇದ್ದಾರೆ, ಬರ್ತಾ ಇರೋರು ನಮಗೆ ಕಾಣ್ತಾರೆ, ಅವ್ರು ಏನು ಮಾಡ್ತಾರೆ ಅವ್ರ ಬಗ್ಗೆ ನಮಗೆ ಜ್ಞಾನ ಇರುತ್ತೆ, ಯಾರು ಏನು ಹೇಗೆ ಬರ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನೋದು. ಅದೇ ನಮ್ಮಿಂದ ಮುಂದಕ್ಕೆ ಹೊರಟೋದ್ರೆ ನೀಚದ ಕಡೆಗೆ ಅಂತಂದರೆ ಹಿಂತಿರುಗಿ ಹೋಗ್ತಾ ಇದ್ದರೆ ಅವ್ರ ಬೆನ್ನು ನಮಗೆ ಕಾಣಿಸ್ತಾ ಇದ್ದರೆ ನಮ್ಗೆ ಅವ್ರ ಬಗ್ಗೆ ಹೆಚ್ಚು ಜ್ಞಾನ ಇರಲ್ಲ. ಇಷ್ಟೇ, ಬಹಳ ಸಿಂಪಲ್ಲಾಗಿ ಈ ಬೇಸಿಕ್ನ ಅರ್ಥ ಮಾಡ್ಕೋಬಹುದು. ಇಂಥ ಎಷ್ಟೋ ವಿಷಯಗಳನ್ನ ನಮ್ಮ ಪರಮ ಗುರುಗಳು ಹೇಳ್ಕೊಡ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಗೊತ್ತಾ? ಇಂಥ ಆಸಕ್ತಿಕರವಾದ ಜ್ಯೋತಿಷ್ಯದ ವಿಷಯಗಳನ್ನು ಸುಲಭವಾಗಿ ಜ್ಞಾಪಕ ಇಟ್ಕೊಳ್ಳೋ ಹಾಗೆ ತಿಳ್ಕೊಬೇಕು ಅಂತಂದರೆ ನಿಮಗೆ ಇನ್ನೂ ಕುತೂಹಲ ಇದ್ದರೆ ಸಂಪರ್ಕ ಮಾಡಿ. ಜೈ ಶ್ರೀಕೃಷ್ಣ. ಗುರುಭ್ಯೋ ನಮಃ.